ರಾಜಧಾನಿ ಬೆಂಗಳೂರಿಗೆ ಇವತ್ತು ಪ್ರಧಾನಿ ಮೋದಿ 3 ಗಂಟೆ 3 ಕಾರ್ಯಕ್ರಮ. ಹಳದಿ ಮೆಟ್ರೋ ಲೈನ್ ಉದ್ಘಾಟನೆ, 3ನೇ ಹಂತಕ್ಕೆ ಶಂಕುಸ್ಥಾಪನೆ. ಬೆಳಗಾವಿಗೆ ವಂದೇ ಭಾರತ್ ಟ್ರೈನ್. ನಮೋ ಬೆಂಗಳೂರು. ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ. HAL ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಬಂದಿಳಿದಿದ್ದಾರೆ. ಮೋದಿಗೆ ಬಿಜೆಪಿ ನಾಯಕರು ಅದ್ಧೂರಿ ಸ್ವಾಗತವನ್ನ ಕೋರಿದ್ದಾರೆ. BSY ಅಶೋಕ್ ಸೇರಿದಂತೆ ಗಣ್ಯರಿಂದ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿಗೆ ಈಗಾಗಲೇ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿಗೆ ಬಿಜೆಪಿ ನಾಯಕರಿಂದ ಅದ್ಧೂರಿ ಸ್ವಾಗತವನ್ನ ಕೋರಲಾಗಿದೆ. ಬಿಜೆಪಿ ನಾಯಕರು ಕೂಡ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಆಗಮಿಸಿದ್ರು, ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಹೆಲಿಕಾಪ್ಟರ್ ಮೂಲಕ ವಿಶೇಷ ವಿಮಾನದಲ್ಲಿ ಬಂದಿದ್ದಾರೆ. ಈಗ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಅವರನ್ನ BSY ಅಶೋಕ್ ಸೇರಿದಂತೆ ಗಣ್ಯರು ಸ್ವಾಗತ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ KSR ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಮೇಕ್ರಿ ಸರ್ಕಲ್ ಮೂಲಕ ಪ್ರಧಾನಿ ಮೋದಿ ತೆರಳಲಿದ್ದಾರೆ. ಆ ಮಾರ್ಗದಲ್ಲೆಲ್ಲ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸ್ಥಳೀಯರು, ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಆ ಸ್ಪಾಟ್ನಲ್ಲಿ ಸೇರಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನ ಕಿಕ್ಕಿರಿದು ಸೇರಿದ್ದಾರೆ. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆಯನ್ನ ನೀಡಲಿದ್ದಾರೆ. ಮೋದಿಗೆ ಬಿಜೆಪಿ ನಾಯಕರು ಅದ್ಧೂರಿ ಸ್ವಾಗತವನ್ನ ಕೋರಿದ್ದಾರೆ. ಇವತ್ತು ಉತ್ತರ ಕರ್ನಾಟಕ ಜನರ ಕನಸು ನನಸಾಗಲಿದೆ. ರಾಜ್ಯ ರೈಲ್ವೆ ಇಲಾಖೆಗೆ ಈಗ ಮತ್ತೊಂದು ವಂದೇ ಭಾರತ್ ರೈಲು ಸೇರ್ಪಡೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಇವತ್ತು ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ. ರಾಜ್ಯ ರೈಲ್ವೆಗೆ 11ನೇ ಹೊಸ ವಂದೇ ಭಾರತ್ ರೈಲು ಸೇರ್ಪಡೆ ಆಗ್ತಾ ಇದೆ. ಕರ್ನಾಟಕದ 11ನೇ ವಂದೇ ಭಾರತ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನ ನೀಡಲಿದ್ದಾರೆ, ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ. ಇವತ್ತು ಬೆಳಗ್ಗೆ 11:15ಕ್ಕೆ ಈಗ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಮೇಕ್ರಿ ಸರ್ಕಲ್ ಮಾರ್ಗದಿಂದ KSR ರೈಲ್ವೆ ನಿಲ್ದಾಣವನ್ನ ತಲುಪಲಿದ್ದಾರೆ. ಅದಾದ ಬಳಿಕ 11:15ಕ್ಕೆ ನಗರದ KSR ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಪ್ರಧಾನಿ ಮೋದಿ ಚಾಲನೆಯನ್ನ ನೀಡಲಿದ್ದಾರೆ. ಈ ರೈಲು 8 ಜಿಲ್ಲೆಗಳ ಮೂಲಕ ಹಾದು ಹೋಗಲಿದ್ದು, ಬುಧವಾರವನ್ನ ಹೊರತುಪಡಿಸಿದ್ರೆ ವಾರದ 6 ದಿನ ಈ ರೈಲು ಸಂಚರಿಸಲಿದೆ. ಕಿತ್ತೂರು ಕರ್ನಾಟಕ, ದಕ್ಷಿಣ ಕರ್ನಾಟಕ ಮೂಲಕ ರಾಜ್ಯ ರಾಜಧಾನಿ ಸಂಪರ್ಕಿಸಲಿದೆ. ಬೆಳಗಾವಿಯಿಂದ ಬೆಳಗ್ಗೆ 5:20ಕ್ಕೆ ಹೊರಟು ಮಧ್ಯಾಹ್ನ 1:50ಕ್ಕೆ ಬೆಂಗಳೂರು ತಲುಪುವಂತಹ ವಿಶೇಷ ರೈಲಾಗಿದೆ. ಮಧ್ಯಾಹ್ನ 2:20ಕ್ಕೆ ಬೆಂಗಳೂರಿನಿಂದ ಹೊರಟು ರಾತ್ರಿ 10:40ಕ್ಕೆ ಬೆಳಗಾವಿಯನ್ನ ತಲುಪಲಿದೆ. ಈ ರೈಲು ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ನಡುವೆ ಸಂಪರ್ಕಿಸಲಿದೆ. ಪ್ರಯಾಣದ ಅವಧಿ 8 ಗಂಟೆ 50 ನಿಮಿಷ ಇರುತ್ತೆ. ಇದೇ ವಂದೇ ಭಾರತ್ ರೈಲಿನ ವಿಶೇಷತೆ ಆಗಿದೆ. ರಾಜ್ಯ ರೈಲ್ವೆಗೆ 11ನೇ ಹೊಸ ವಂದೇ ಭಾರತ್ ರೈಲು ಸೇರ್ಪಡೆ ಆಗ್ತಾ ಇದೆ. ಕರ್ನಾಟಕದ 11ನೇ ವಂದೇ ಭಾರತ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಬೆಳಗ್ಗೆ 11:15ಕ್ಕೆ ನಗರದ KSR ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಪ್ರಧಾನಿ ಮೋದಿ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಈ ರಾಜ್ಯದ ವಂದೇ ಭಾರತ್ ರೈಲಿನ ಜೊತೆಗೆ 2 ಉತ್ತರ ಭಾರತ ರೈಲಿಗೂ ಕೂಡ ವರ್ಚುವಲ್ ಮೂಲಕ ಚಾಲನೆ ದೊರೆಯಲಿದೆ. ಬೆಂಗಳೂರು ಟು ಬೆಳಗಾವಿ ರೈಲಿನ ಸಂಖ್ಯೆ 26751 ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ. ಇದಕ್ಕೆ ಎಷ್ಟು ಉಪಯುಕ್ತವಾಗಿದೆ, ಕಿತ್ತೂರು ಕರ್ನಾಟಕ ಭಾಗದ ಜನರಿಗೆ ಯಾವ ರೀತಿಯಾಗಿ ಇದು ಸಹಕಾರಿಯಾಗಲಿದೆ. ಇಷ್ಟು ವರ್ಷಗಳು ಕೂಡ ಕಾಯ್ತಾ ಇದ್ರು. ಉತ್ತರ ಕರ್ನಾಟಕ ಮಂದಿ
ಅವರ ಕನಸು ಈಗ ನನಸಾಗ್ತಾ ಇದೆ. ರಾಜ್ಯ ರೈಲ್ವೆ ಇಲಾಖೆಗೆ ಮತ್ತೊಂದು ವಂದೇ ಭಾರತ್ ರೈಲು ಸೇರ್ಪಡೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿ ವಂದೇ ಭಾರತ್ ರೈಲಿಗೆ ಇವತ್ತು ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮೇಕ್ರಿ ಸರ್ಕಲ್ನಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೇಳಬೇಕು ಅಂತ ಅಂದ್ರೆ ರಾಜಧಾನಿ ಬೆಂಗಳೂರು ಕೇಸರಿಮಯವಾಗಿದೆ. ಬಿಜೆಪಿ ಕಾರ್ಯಕರ್ತರು ಒಬ್ಬೊಬ್ಬ ಶಾಸಕರ ನೇತೃತ್ವದಲ್ಲಿ ಅಲ್ಲಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಜಯ ಘೋಷಗಳು ಕೂಡ ಮೊಳಗುತ್ತೆ. ಈಗಾಗಲೇ HIL ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಿಜೆಪಿ ನಾಯಕರು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ. ಇವತ್ತು 3 ಗಂಟೆಗಳಲ್ಲಿ 3 ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ತಾ ಇದ್ದಾರೆ. ಮೊದಲಿಗೆ ಅವರು ಬರೋದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನ ತೋರಿಸಲಿಕ್ಕೆ. ಇನ್ನು ರಾಜ್ಯದ ವಂದೇ ಭಾರತ್ ರೈಲಿನ ಜೊತೆಗೆ 2 ಉತ್ತರ ಭಾರತ ರೈಲಿಗೂ ಕೂಡ ವರ್ಚುವಲ್ ರೈಲುಗಳ ಮೂಲಕ ಚಾಲನೆ ದೊರೆಯಲಿದೆ. ಬೆಂಗಳೂರು ಟು ಬೆಳಗಾವಿ ರೈಲಿನ ಈ ಒಂದು ಮಾರ್ಗ ಇದು ಸುಮಾರು ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಪ್ರಯಾಣದ ಅವಧಿ 8 ಗಂಟೆ 50 ನಿಮಿಷ ಇರುತ್ತೆ. ಇದು ಬುಧವಾರವನ್ನ ಹೊರತುಪಡಿಸಿದ್ರೆ ವಾರದ ಇನ್ನು 6 ದಿನಗಳು ರೈಲು ಸಂಚರಿಸುತ್ತೆ. ಪ್ರತ್ಯೇಕವಾಗಿ ಟೈಮಿಂಗ್ಸ್ ಅನ್ನ ಕೂಡ ಫಿಕ್ಸ್ ಮಾಡಿರುವಂತದ್ದು. 8 ಜಿಲ್ಲೆಗಳ ಮೂಲಕ ವಂದೇ ಭಾರತ್ ರೈಲು ಹಾದು ಹೋಗಲಿದೆ. ಟಿಕೆಟ್ ಪ್ರೈಸು ಕೂಡ ವೇರಿಯೇಷನ್ಸ್ ಇರುತ್ತೆ. ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ. ಇನ್ನು ಅದರಲ್ಲೂ ಕೂಡ ಚೇರ್ ಕಾರ್ ಇರುತ್ತೆ, ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಇರುತ್ತೆ. ಈಗ ಚೇರ್ ಕಾರ್ಗೆ ಒಂದು ಪ್ರತ್ಯೇಕ ಟಿಕೆಟ್ ದರ ಇದ್ರೆ ಈ ಎಕ್ಸಿಕ್ಯೂಟಿವ್ ಚೇರ್ ಕಾರ್ಗೆ ಮತ್ತೊಂದು ಪ್ರತ್ಯೇಕ ದರ ಇರುತ್ತೆ. ಇನ್ನು ಬೆಂಗಳೂರು ಟು ಬೆಳಗಾವಿ ನೀವೇನಾದ್ರೂ ಚೇರ್ ಕಾರನ್ನ ತಗೊಂಡ್ರೆ 1575 ರೂಪಾಯಿ ಈಗ ಫಿಕ್ಸ್ ಆಗಿರುವಂಥದ್ದು. ಅದೇ ನೀವು ಎಕ್ಸಿಕ್ಯೂಟಿವ್ ಚೇರ್ ಕಾರನ್ನ ತಗೊಂಡ್ರೆ 2905 ರೂಪಾಯಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, HIL ವಿಮಾನ ನಿಲ್ದಾಣಕ್ಕೆ ಈಗಾಗಲೇ ನರೇಂದ್ರ ಮೋದಿ ಬಂದಿಳಿದಿದ್ದಾರೆ. ಮೇಕ್ರಿ ಸರ್ಕಲ್ನಲ್ಲಿ ಈಗಾಗಲೇ ಸಿದ್ಧತೆಗಳಾಗಿದೆ. ಮೇಕ್ರಿ ಸರ್ಕಲ್ನಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಪೊಲೀಸರು ಕೂಡ ನಿಯೋಜನೆಗೊಂಡಿದ್ದಾರೆ. ಜನ ಕೂಡ ಕಿಕ್ಕಿರಿದು ಸೇರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ. ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸಿದ್ದಾಯ್ತು. ಮೆಜೆಸ್ಟಿಕ್ ನಂತ ಹೊರಟಿದ್ದಾರೆ ಪ್ರಧಾನಿ. ನಮೋ ಈ ಬ್ಲಾಕ್ ಕಾರ್ ಇದೆಯಲ್ಲ, ಆ ಬ್ಲಾಕ್ ಕಾರ್ ನಲ್ಲಿ ಆಗಮಿಸಿದ್ದಾರೆ. ಕೈ ತೋರಿಸ್ತಾ ಇದ್ದಾರೆ ತಮ್ಮ ಬಿಜೆಪಿ ಕಾರ್ಯಕರ್ತರಿಗಿರ್ಬೋದು, ಅಲ್ಲಿ ಕಿಕ್ಕಿರಿದು ಸೇರಿರುವಂತಹ ಜನರಿಗೆ ಕೈ ಮಾಡ್ತಾ ಇದ್ದಾರೆ, ಕೈ ತೋರಿಸ್ತಾ ಇದ್ದಾರೆ. ಬಟ್ ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಖುಷಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ, ಅವರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಸೆಯಿಂದ ಕಿಕ್ಕಿರಿದು ಸೇರಿದ್ದಾರೆ. ಕಾರ್ಯಕರ್ತರಿಗೆ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮೇಕ್ರಿ ಸರ್ಕಲ್ನ HQTC ಇಂದ ಈಗಾಗಲೇ ಹೊರಟಿದ್ದಾರೆ ಪ್ರಧಾನಿ ಮೋದಿ. ಮೇಕ್ರಿ ಸರ್ಕಲ್ನಲ್ಲಿ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಕಾರ್ಯಕರ್ತರತ್ತ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಕೂಡ ಪ್ರಧಾನಿ ಮೋದಿ ಅವರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನ ಸೇರಿದ್ದಾರೆ. ಅಲ್ಲಿ ಪೊಲೀಸರು ಕೂಡ ಭದ್ರತೆಯನ್ನ ಕಲ್ಪಿಸಿದ್ದಾರೆ, ಬ್ಯಾರಿಕೇಡ್ ಹಾಕಿದ್ದಾರೆ. ಕೇಸರಿ ಬಾವುಟಗಳು ಹಾರಾಡ್ತಾ ಇದೆ. ಪ್ರತಿ ಬಾರಿಯೂ ಕೂಡ ತಾವು ಆಗಮಿಸುವಂತಹ ಕಾರಿನಿಂದ ಇಳಿದು ಕಾರ್ಯಕರ್ತರಿಗೆ ಕೈ ಬೀಸ್ತಾ ಇದ್ರು. ಬಟ್ ಈಗ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅಥವಾ ಜನ ಎಲ್ಲಿ ಕಿಕ್ಕಿರಿದು ಸೇರ್ಬಿಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಬ್ಲ್ಯಾಕ್ ಕಾರಿನ ಒಳಗಿಂದಲೇ ಬಿಜೆಪಿ ಕಾರ್ಯಕರ್ತರಿಗೆ, ಅಲ್ಲಿ ಸೇರಿರುವಂತಹ ಜನರಿಗೆ ಕೈ ಬೀಸ್ತಾ ಇದ್ದಾರೆ.
ಮತ್ತೊಂದು ಕಡೆ ಈ ಭಾಗದ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಕೊಂಚ ಏರುಪೇರಾಗುತ್ತೆ ಇವತ್ತು ಮಧ್ಯಾಹ್ನ 1 ಗಂಟೆಯವರೆಗೂ. ಅದಕ್ಕಾಗಿ ಪರ್ಯಾಯ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಈಗ ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ನಮೋ ಆಗಮಿಸುತ್ತಾರೆ. ಒಟ್ಟಾರೆಯಾಗಿ ಇವತ್ತು ಬೆಂಗಳೂರಿನಲ್ಲಿ 3 ಗಂಟೆಗಳ ಕಾಲ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆ 3 ಗಂಟೆಗಳಲ್ಲಿ 3 ಪ್ರಮುಖ ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಡೀ ಬೆಂಗಳೂರು ಕೇಸರಿಮಯ ಆಗಿದೆ. ಮೊದಲು ಅವರು KSR ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಕರ್ನಾಟಕದ 11ನೇ ವಂದೇ ಭಾರತ್ ರೈಲು ಇದು. ಇದೇ ವೇದಿಕೆಯಿಂದ ಅಮೃತ್ಸರ್, ವೈಷ್ಣೋದೇವಿ ಕತ್ರಿ ಮತ್ತು ಅಜ್ನಿ ಅಂದರೆ ನಾಗ್ಪುರ್, ಪುಣೆ ವಂದೇ ಭಾರತ್ ರೈಲುಗಳಿಗೂ ಕೂಡ ವರ್ಚುವಲ್ ಮೂಲಕ ಚಾಲನೆಯನ್ನು ನೀಡಲಾಗುತ್ತೆ. ನಂತರ ರಸ್ತೆ ಮಾರ್ಗದ ಮೂಲಕ ಅವರು ರಾಕಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ತೆರಳಲಿದ್ದು, ಇನ್ನು ಬೆಳಗ್ಗೆ 11:45ರಿಂದ ಮಧ್ಯಾಹ್ನ 12:50ರವರೆಗೆ ಹಳದಿ ಮಾರ್ಗ ಲೋಕಾರ್ಪಣೆ ಮಾಡಿ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೂಡ ಅದೇ ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಈ ಹಳದಿ ಮಾರ್ಗವು ಸುಮಾರು 19.15 ಕಿಲೋಮೀಟರ್ ಉದ್ದ ಇದ್ದು 16 ನಿಲ್ದಾಣಗಳನ್ನು ಹೊಂದಿದೆ.